ಎಲ್ಲರಿಗೂ ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ನಿನ್ನೆ ಸಂಜೆ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಬಂತು. 20 ಜನ ಭಾರತೀಯ ಜನತಾ ಪಕ್ಷದ ಶಾಸಕರು ದೆಹಲಿಗೆ ತೆರಳಿದ್ದಾರೆ ಅನ್ನೋದ ಸುದ್ದಿ. ಈ 20 ಜನರಲ್ಲಿ ಅಥವಾ ಈ 20 ಜನರ ನಾಯಕತ್ವವನ್ನು ಸಚಿವ ಯೋಗೀಶ್ವರ್ ವಹಿಸಿಕೊಂಡಿದ್ದಾರೆ ಅನ್ನೋದು ಇನ್ನೊಂದು ಮಾತು. ಉಳಿದಂತೆ ಅರವಿಂದ್ ಬೆಲ್ಲದವರ ಹೆಸರು ಇತ್ತು, ಹಾಗೆ ಯತ್ನಾಳ್ ಅವರ ಹೆಸರು ಇತ್ತು. ದೆಹಲಿಗೆ ತೆರಳಿದ ಈ ಶಾಸಕರು ಕರ್ನಾಟಕ ಭವನದಲ್ಲಿ ಉಳಿದುಕೊಂಡಿಲ್ಲ, ಅವರು ಖಾಸಗಿಯಾಗಿ ಒಂದು ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ. ಹಾಗೆಯೇ ತಮ್ಮ ವೈಯಕ್ತಿಕ ಕೆಲಸಕ್ಕಾಗಿ ನಾವು ಬಂದಿದ್ದೀವಿ ಅಂತ ಹೇಳಿದಂಥ ಈ ಶಾಸಕರು ಪಕ್ಷದ ವರಿಷ್ಠರನ್ನು ಭೇಟಿಗೆ ಯತ್ನ ನಡೆಸ್ತಾ ಇದ್ದಾರೆ ಅನ್ನುವ ಸುದ್ದಿ ಮೊದಲು ಬಂದದ್ದು. ಇದಾದ ಮೇಲೆ ಇನ್ನೊಂದು ವರದಿಯ ಪ್ರಕಾರ ಈ ಶಾಸಕರು ಪಕ್ಷದ ವರಿಷ್ಠರನ್ನ, BJP ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಅಂತ. ಏನಕ್ಕೆ ಭೇಟಿ ಮಾಡಿದ್ರು? ಸುಮ್ಮನೆ ಕೂತ್ಕೊಬಿಟ್ಟು ಕಾಫಿ ಟೀ ಕುಡ್ಕೊಂಡು ಬರೋದಕ್ಕೆ ಭೇಟಿ ಮಾಡಿದ್ರ? ಸುಮ್ಮನೆ ಮಾತಾಡ್ಕೊಂಡು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ನಮ್ಮ ನೆಂಟರ ಮನೆಗೆ ಹೋದಂಗೆ ಹೋಗಿದ್ದ? ಅಲ್ಲವೇ ಅಲ್ಲ. ಈ ಭೇಟಿಯ ಹಿಂದೆ ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಒಂದೇದಾಗಿ ಯಡಿಯೂರಪ್ಪನವರ ವೈಫಲ್ಯವನ್ನು ಪಕ್ಷದ ವರಿಷ್ಠರಿಗೆ ತಿಳಿಸಿಕೊಡೋದು. ಎರಡನೇದು ನಾಯಕತ್ವದ ಬದಲಾವಣೆಗಾಗಿ ಯತ್ನ ನಡೆಸುವುದು. ಇದು ಅವರ ಎಜೆಂಡಾ. ಯೋಗೀಶ್ವರ್ ಅವರ ನಾಯಕತ್ವದಲ್ಲಿ ನಡೆದದ್ದು. ಸೊ ಯೋಗೀಶ್ವರ್ ಇಂಥ ಕಾರ್ಯಾಚರಣೆಯಲ್ಲಿ ನಿಸ್ಸೀವರು. ಅವರು ಕಾಂಗ್ರೆಸ್ ಪಕ್ಷವನ್ನು ಒಡೆದು ಕಾಂಗ್ರೆಸ್ ಪಕ್ಷದ 16 ಶಾಸಕರನ್ನು ಎತ್ತಿಕೊಂಡು ಹೋಗೋದ್ರಲ್ಲೂ ಅವರ ನಾಯಕತ್ವ ಇತ್ತು ಅನ್ನೋದು ನಮಗೆ ಗೊತ್ತು. ಸೊ ಹೇಳಿದ್ದೇನು ಹಾಗಿದ್ರೆ, ಮೂಲಗಳ ಪ್ರಕಾರ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿದ್ದು ಜಿಂದಾಲ್ಗೆ ಅತಿ ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಟ್ಟಿರುವ ವಿಚಾರ. ಈ ಜಿಂದಾಲ್ಗೆ ಭೂಮಿ ಕೊಡುವ ವಿಚಾರ ಏನಿದೆ, ಇದು ಪ್ರಥಮ ಬಾರಿಗೆ ಪ್ರಸ್ತಾಪ ಆದದ್ದಲ್ಲ. ಕಾಂಗ್ರೆಸ್ ಮತ್ತು JDS ಮಿತ್ರ ಪಕ್ಷಗಳ ಸರ್ಕಾರ ಇದ್ದಾಗಲೂ ಕೂಡ ಜಿಂದಾಲ್ಗೆ ಭೂಮಿ ಕೊಡುವ ಪ್ರಸ್ತಾಪ ಬಂದಿತ್ತು. ಆಗ ಬೀದಿಗಿಳಿದು ಹೋರಾಟ ನಡೆಸಿದ್ದು ಭಾರತೀಯ ಜನತಾ ಪಕ್ಷ. ಯಾವ ಕಾರಣಕ್ಕೂ ಅತಿ ಕಡಿಮೆ ಬೆಲೆಗೆ ಜಿಂದಾಲ್ಗೆ ಕೊಡಕೂಡದು ಭೂಮಿಯನ್ನು ಅಂತ ದೊಡ್ಡ ದನಿಯಲ್ಲಿ ಕೂಗಿದವರು ಈಗ ರಾಜಾ ಹುಲಿ ಅನ್ನುವ ವಿಶೇಷಣವನ್ನು ಹೊತ್ತಿರುವ ಈ ಯಡಿಯೂರಪ್ಪನವರು. ಅದೇ ಸಂದರ್ಭದಲ್ಲಿ ವಿಜಯನಗರದ ಶಾಸಕರು ಆನಂದ್ ಸಿಂಗ್ ಕೂಡ ಈ ವಿಚಾರವನ್ನೇ ಪ್ರಮುಖವಾಗಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಂದಿದ್ದರು. ಆದರೆ ಯಡಿಯೂರಪ್ಪನವರ ಸರ್ಕಾರ ಬಂದ ಮೇಲೆ ಈಗ ಜಿಂದಾಲ್ಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತೆಗೆದುಕೊಂಡು ಜಿಂದಾಲ್ಗೆ 2000 ಎಕರೆ ಹೆಚ್ಚು ಭೂಮಿಯನ್ನು ಅತಿ ಕಡಿಮೆ ಬೆಲೆಗೆ ಕೊಡಲಾಗಿದೆ. ಇದನ್ನು ಭಾರತೀಯ ಜನತಾ ಪಕ್ಷದ ಒಳಗೆ ಇರುವ ಭಿನ್ನಮತೀಯರೇನಿದ್ದಾರೆ ಅದು ಪ್ರಧಾನ ಅಸ್ತ್ರವನ್ನಾಗಿ ಅವರು ಅದನ್ನು ಬಳಸ್ತಾ ಇದ್ದಾರೆ ಯಡಿಯೂರಪ್ಪನವರ ವಿರುದ್ಧ. ಸೊ ಇದನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ತಂದಿದ್ದು ಮಾತ್ರ ಅಲ್ಲ, ನಾವು ಯಾವ ವಿಚಾರದಲ್ಲಿ ಹೋರಾಟ ಮಾಡಿದ್ದೀವಿಯೋ, ಯಾವ ಸಲುವಾಗಿ ಫೈಟ್ ಮಾಡಿದ್ವು ಆ ವಿಚಾರದಲ್ಲೇ ಕಾಂಪ್ರಮೈಸ್ ಮಾಡಿಕೊಂಡ್ರೆ ನಾವು ಸಾರ್ವಜನಿಕರ ಎದುರು ಮುಖ ಎತ್ತಿಕೊಂಡು ಹೋಗೋದು ಹೇಗೆ ಅನ್ನುವ ಮಾತನ್ನು ಈ ಶಾಸಕರು ಹೇಳಿದ್ದಾರೆ, ದೂರಿದ್ದಾರೆ ಅಂತ. ನನಗೆ ಈ ದೂರು ಬಹಳ ಮುಖ್ಯ ಅಂತ ಅನಿಸಲ್ಲ. ರಾಜಕಾರಣದಲ್ಲಿ ನಿಮಗೆ ಬೇಕಾದಾಗ ಒಂದು ದೂರು ಕೊಡಬೇಕು. ಒಟ್ಟು ಯಡಿಯೂರಪ್ಪನವರು ಪದಚ್ಯುತಿ ಮಾಡಬೇಕು ಅನ್ನೋದು ಉದ್ದೇಶ, ಅದಕ್ಕೆ ಕಾರಣಗಳನ್ನು ಹುಡ್ಕೋಂಥದ್ದು. ಆದ್ದರಿಂದ ಮಹಾನ್ ಇವರೆಲ್ಲ ನೈತಿಕತೆ ಇರುವ ಶಾಸಕರು ಜಿಂದಾಲ್ ಸಂಸ್ಥೆಗೆ ಯಾವ ಕಾರಣಕ್ಕೂ ಕಡಿಮೆ ಬೆಲೆಗೆ ಭೂಮಿ ಕೊಡಕೂಡದು ಅಂತ ಹೋರಾಟ ಮಾಡುವಂಥವರು ಅಂತ ನಾವು ಅಂದುಕೊಂಡ್ರೆ ನಾವು ಮೂರ್ಖರಾಗ್ತೀವಿ. ಅಂಥ ತಾತ್ವಿಕ ಬದ್ಧತೆ ಎಲ್ಲ ಇರುವ ಜನ ಅಲ್ಲ ಅವರು. ಅವರ ಸಂದರ್ಭಕ್ಕೆ ತಕ್ಕಾಗಿ ತಮ್ಮ ಬಣ್ಣವನ್ನು ಬದಲಿಸ್ತಾ ವಾಸ್ತವ ಸ್ಥಿತಿಯನ್ನು ತಮಗೆ ಬೇಕಾದಂತೆ ಬಳಸ್ಕೊಳ್ಳುವಂಥದ್ದು. ಆ ಕೆಲಸವನ್ನು BJP ಶಾಸಕರು ಮಾಡ್ತಾ ಇದ್ದಾರೆ. ಸುಮಾರು 20 ಜನ ಶಾಸಕರು ಇದ್ದಾರೆ. ಇವರೆಲ್ಲ ಅತೃಪ್ತರಾಗಿದ್ದಾರೆ ಅಂತ. ಸುಮ್ಮನೆ ಹೋಗ್ಬಿಟ್ರಾಗಿದ್ದರೆ ಹೋಗ್ಬಿಟ್ಟಾಗ ಹೈಕಮಾಂಡ್ ನೋಡೋಕ್ಕೆ ಅವಕಾಶ ಕೊಡ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಹಂಗೆ ನಡೆಯಲ್ಲ, ಯಾವುದೇ ಪಕ್ಷದಲ್ಲೂ ನಡೆಯಲ್ಲ ಕಣ್ರಿ. ನೀವು ಹೋದ ತಕ್ಷಣ ಬನ್ನಿ ಅಂತ ನಿಮಗೆ ಕೆಂಪು ಹಾಸನ್ನು ಹಾಕ್ಬಿಟ್ಟು ಕರೆದ್ಬಿಟ್ಟು ಆರತಿ ಎತ್ತು ಕರೆಯಲ್ಲ. ಅದ್ರ ಹಿಂದೆ ಇನ್ಯಾರೋ ಪ್ರಭಾವಿ ಜನರು ಇರ್ತಾರೆ ಅನ್ನೋದು ಬಹಳ ಮುಖ್ಯವಾದ. ಆ ಪ್ರಭಾವಿ ವ್ಯಕ್ತಿ ಯಾರಿರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಜಿಂದಾಲ್ ಅಂತ ಒಂದು ಸಂಸ್ಥೆ ನೋಡಿ, ಅವ್ರಿಗೆ ಪಕ್ಷ ಮುಖ್ಯವಲ್ಲ ಅಂತ. ನೀವು ಕಾಂಗ್ರೆಸ್ ಇದ್ದರೂ ಕೆಲಸ ಮಾಡಿಸ್ಕೊಬಲ್ರು, BJP ಇದ್ದರೂ ಕೆಲಸ ಮಾಡ್ಕೊಬಲ್ರು.
ಇದೇ ಜಿಂದಾಲ್ ಸಂಸ್ಥೆನೇ ತಮಗೆ 2009 ನೆನಪಿರೋದು. ಯಡಿಯೂರಪ್ಪನವರು ಚೆಕ್ನಲ್ಲಿ ಏನೋ ತೊಗೊಂಡಿದ್ದು ಕಮಿಷನ್ ಅಂತ ಗಲಾಟೆ ಆಯ್ತಲ್ಲ, ಆಗ ತಗೊಂಡಿದ್ದು ಇದೇ ಜಿಂದಾಲ್ ಸಂಸ್ಥೆಯಿಂದ ಅಂತ ಹೇಳ 20 crores ಏನೋ ಕಾಣುತ್ತೆ ಹೇಳಲಾಗ್ತಾ ಇದೆ. ಫೈನ್. ಅದರಿಂದ ಯಡಿಯೂರಪ್ಪ ಮತ್ತು ಜಿಂದಾಲ್ ನಡುವೆ ಭಾಳ ಒಳ್ಳೆಯ ಸಂಬಂಧ ಇದೆ. ಯಡಿಯೂರಪ್ಪನವ್ರ ಮಕ್ಕಳು ಕೂಡ ಅಷ್ಟೇ, ಅವರು ಎಲ್ಲರಿಗೂ ಬೇಕಾದವರು, ಮಹಾನ್ ಪ್ರೀತಿ ಪಾತ್ರರಾದ ಮನುಷ್ಯ. ಅವರು ಕೂಡ ಜಿಂದಾಲ್ ಜೊತೆ ಚೆನ್ನಾಗಿದ್ದರು. ಆದ್ದರಿಂದ ನೀವು ಅವರು ಎಲ್ಲರ ಜೊತೆಲೂ ಚೆನ್ನಾಗಿರ್ತಾರೆ. ಸಿದ್ದರಾಮಯ್ಯ ಜೊತೆ ಚೆನ್ನಾಗಿರ್ತಾರೆ, ಈ ಕಡೆ ಕುಮಾರಸ್ವಾಮಿ ಜೊತೆಗೂ ಚೆನ್ನಾಗಿರ್ತಾರೆ. ಜಿಂದಾಲ್ ಅಥವಾ ಈ ಉದ್ಯಮಿಗಳು ಹಾಗೇನೆ, ಅವರಿಗೇನು ಯಾವ ನಿಷ್ಠೆನೂ ಇರಲ್ಲ. ಅವ್ರ ನಿಷ್ಠೆ ಹಣದ ಮೇಲೆ, ಅವ್ರ ನಿಷ್ಠೆ ತಾವು ಕೆಲಸ ಹ್ಯಾಂಗೆ ಆಗ್ಬೇಕು, ಯಾವ ಪಾರ್ಟಿ ಸಿದ್ಧಾಂತ ಎಲ್ಲ ಬದನೆಕಾಯಿ ಅವರಿಗೆ ಅಗತ್ಯನೂ ಇಲ್ಲ, ಅವರದ್ದು ಇಟ್ಕೊಂಡು ಇರಲ್ಲ. ಸೊ ಆ ಕಾರಣಕ್ಕೆ ಅವ್ರು ಎಲ್ಲರ ಜೊತೆಗೆ ಇರ್ತಾರೆ ಅನ್ನೋದು. ಈಗ ಆ ವಿಚಾರವನ್ನು ಇವರು ಬಳಸ್ಕೊತಿದ್ದಾರೆ. ಜಿಂದಾಲ್ಗೆ ಭೂಮಿ ಕೊಟ್ಟ ವಿಚಾರವನ್ನು ಇವರು ಬಳಸ್ಕೊತಿದ್ದಾರೆ ಈ ಶಾಸಕರು ಅನ್ನೋದು. ಸೊ ಇವರು ಡೆಲ್ಲಿ ಹೋಗೋದಕ್ಕೆ ಕಾರಣ ಯಾರಿರಬಹುದು ಅಂತ ಪ್ರಾಯಶಃ ಎಲ್ಲರೂ ಹೇಳುವ ಪ್ರಕಾರ ನನಗೆ ಗೊತ್ತಿಲ್ಲ. BL ಸಂತೋಷ್ ಅವರಿರ್ಬೋದು, ಅವರೇ ಮೀಟಿಂಗ್ ವ್ಯವಸ್ಥೆ ಮಾಡಿರ್ಬೋದು ಅಂತ ಹೇಳಲಾಗ್ತಾ ಇದೆ. ಇದರ ಹಿಂದೆ ಇರ್ಬೋದು ಅಂತ ಅನಿಸುತ್ತೆ. ಸೊ ಆದರೆ ಈ ವಾತಾವರಣ ಸೃಷ್ಟಿ ಆಗ್ತಾ ಇದ್ದಂತೆ ಜಿಂದಾಲ್ ವಿಚಾರವನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳ ಬದಲಾವಣೆಯ ಒಂದು ಯತ್ನ ಏನಿದೆಯಲ್ಲ, ಅದು ಪ್ರಾರಂಭ ಆದ ತಕ್ಷಣ ಮುಖ್ಯಮಂತ್ರಿ ಆಗುವುದಕ್ಕೆ ಟವಲ್ ಹಾಕುವವರ ಸಂಖ್ಯೆ BJP ಜಾಸ್ತಿ ಆಗ್ಬಿಟ್ಟಿದೆ. ಭಾಳಷ್ಟು ಜನ ನಾನೇ ಯಾಕೆ ಆಗಬಾರ್ದು, ನಾನೇ ಆಗಬಾರ್ದು, 3 ಜನ ಉಪಮುಖ್ಯಮಂತ್ರಿಗಳು ಅವರು ತಮಗೂ ಕೊಟ್ಟರೆ ಒಂದು ರೀತಿ ಇರಲಿ ಅಂತ. ಸೊ ಈ ನಡುವೆ ಯಡಿಯೂರಪ್ಪನವರು ಪ್ರಪೋಸ್ ಮಾಡ್ತಾ ಇರುವಂತಹ ಬಸವರಾಜ ಬೊಮ್ಮಾಯಿ ಅವ್ರದ್ದು ಒಂದು, ಈ ಕಡೆ ಅಶೋಕ್ ಮತ್ತು ಬೊಮ್ಮಾಯಿ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಅನ್ನುವ ಮಾತಿದೆ. ಒಂದೊಮ್ಮೆ ಆಗಿಲ್ಲಪ್ಪ, ಫೈನ್, ನನಗೆ ಮಾಡಿ. ಸೊ ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು BL ಶಂಕರ್ ಪ್ರಸ್ತಾಪ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎನಿವೆ, ಮೋರ್ ದನ್ ಡಜನ್ ನಾಯಕರುಗಳು ಈ ಮುಖ್ಯಮಂತ್ರಿ ಆಗೋದಕ್ಕೆ ತಮ್ಮ ಟವಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಬಟ್ ಇಲ್ಲಿ ಟವಲ್ ಹಾಕೋದು ಕ್ರಿಯೆ ಇದೆಯಲ್ಲ, ಇದು ಭಾಳ ಡಿಫ್ರೆಂಟ್. ಅದು ನಾವು ಬಸ್ನಲ್ಲಿ ಟವಲ್ ಹಾಕ್ದಂಗಿಲ್ಲ. ಬಸ್ನಲ್ಲಿ ಟವಲ್ ಹಾಕ್ಬಿಟ್ರೆ ಭಾಳಷ್ಟು ಕಡೆ ಜನಕ್ಕೆ ಇಲ್ಲ, ಹಂಗಲ್ಲ, ಅದು ಟವಲ್ಲೇ ತಗೊಂಡು ಕೂತ್ಕೊಂಡ್ಬಿಡ್ತಾರೆ, ಅದು ಪಕ್ಷದ ವರಿಷ್ಠರು ಕೂಡಿಸ್ತಾರೆ. ಸೊ ಈಗ ನಾವು ಮೂಲ ಪ್ರಶ್ನೆಗೆ ಬರೋಣ. ಈ ದೂರು ಇಟ್ಟುಕೊಂಡು BJP ವರಿಷ್ಠರು ಮುಖ್ಯಮಂತ್ರಿಗಳನ್ನು ಬದಲಾಯಿಸುವ ಸ್ಥಿತಿಯಲ್ಲಿದ್ದಾರಾ, ಬದಲಾಯಿಸುವ ಮನಸ್ಸು ಅವರಿಗಿದೆಯಾ ಅಂತ ಪ್ರಶ್ನೆ. ಸೊ ಯಡಿಯೂರಪ್ಪನವರ ಬೆಂಬಲಿಗರಾದ ಒಬ್ಬ ಶಾಸಕರು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಒಂದು ಹೇಳಿಕೆ ಕೊಟ್ಟಿದ್ದು ಮಾಧ್ಯಮಗಳಲ್ಲಿ ಬಂತು. ಅದು ಮಾಡಾಳ್ ವಿರೂಪಾಕ್ಷಪ್ಪನವರು. ಅವರು ಒಂದು ಮಾತನ್ನು ಹೇಳ್ತಾರೆ, ಕೆಲವರು ಯತ್ನ ನಡೆಸ್ತಾ ಇದ್ದಾರೆ, ಅವರು ಸಫಲರಾಗೋದಿಲ್ಲ ಅಂತಾರೆ ಮುಖ್ಯಮಂತ್ರಿಗಳು ಬದಲಿಸೋಕೆ. ದ್ಯಾಟ್ಸ್ ಫಸ್ಟ್. ಅಂದರೆ ಯತ್ನ ನಡೀತಿದೆ, ಯಾರು ಯತ್ನ ನಡೆಸ್ತಾರೆ ಅವ್ರು ಸಫಲರಾಗಲ್ಲ, ಅಂದರೆ ಯತ್ನ ನಡೀತಾ ಇದೆ ಅಂತ ಅಲ್ವಾ ಅಡ್ಮಿಟ್ ಮಾಡಿದಾಗ ಅದನ್ನು ಅವ್ರು ಅಡ್ಮಿಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಇನ್ನೊಂದು ಹೇಳ್ತಾರೆ, ಈಗ ನಾಯಕತ್ವವನ್ನು ಬದಲಾವಣೆ ಮಾಡಿ ದಕ್ಷಿಣ ಭಾರತ ಈ ಸರ್ಕಾರವನ್ನು ಕಳೆದುಕೊಳ್ಳುವ ಇಷ್ಟ ಪಕ್ಷದ ವರಿಷ್ಠರಿಗೆ ಇಲ್ಲ. ಈ ಹೇಳಿಕೆ ನನಗೆ ತುಂಬ ಮಹತ್ವದ್ದಾಗಿ ಕಾಣುತ್ತೆ. ಅಂದರೆ ಇದು ಮಾಡಾಳ್ ವಿರೂಪಾಕ್ಷಪ್ಪನವರು ಏನೋ ಒಂದು ಹೇಳಿಕೆ ಕೊಡ್ತಾರೆ, ಅದು ಯಡಿಯೂರಪ್ಪನವರ ಹೇಳಿಕೆ ಅಂತ ಪರಿಗಣಿಸ್ಬೋದಾದರೆ, ಅದು ಯಡಿಯೂರಪ್ಪನವರ ಗುಂಪಿನಿಂದ ಬಂದ ಹೇಳಿಕೆ ಅಂತ ಪರಿಗಣಿಸಬಹುದಾದರೆ, ಇದೊಂದು ಥ್ರೆಟ್ ಇರಬಹುದಾ, ಎಚ್ಚರಿಕೆ ಇರಬಹುದಾ ಅಂತ. ನೀವೇನಾದರೂ ಯಡಿಯೂರಪ್ಪನವ್ರನ್ನ ಬದಲಾಯಿಸುವ ಯತ್ನವನ್ನು ಮಾಡಿದರೆ ಸರ್ಕಾರವನ್ನು ಕಳೆದುಕೊಳ್ತೀರಿ ಅಂತ. ಯಾಕೆಂದರೆ ಭಾರಿ ಮೆಜಾರಿಟಿ ಏನೂ ಇಲ್ಲ. ನಿಮಗೊಂದು 20 ಜನ ಯಡಿಯೂರಪ್ಪನವ್ರ ಜೊತೆ ನಿಲ್ಲುವ ಜನ ಇದ್ದೇ ಇದ್ದಾರೆ, 20-25 ಜನ ಇರ್ಬೋದು ಅನಿಸುತ್ತೆ, ಅವಾಗ ಸರ್ಕಾರ ಬೀಳುತ್ತೆ ಅಂತ. ಆ ಎಚ್ಚರಿಕೆಯನ್ನು ಕೊಟ್ಟಿರಬಹುದಾ ಅಂತ. ಹಾಗೆ ನೋಡಿದರೆ ಯಡಿಯೂರಪ್ಪ ತಮ್ಮ ರಾಜಕಾರಣದಲ್ಲಿ ಈ ರೀತಿ ಎಚ್ಚರಿಕೆ ಕೊಡ್ತಾರೆ. ಬಹಳಷ್ಟು ಕಾಲ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರು ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಪಕ್ಷದ ವರಿಷ್ಠರು ಕೆಲವೇ ತಿಂಗಳುಗಳ ಕಾಲ ನೀವು ಅಧಿಕಾರ ನಡೆಸಿ ಬೇರೆಯವರು ಬಿಟ್ಟುಕೊಡಿ ಅಂತ ಹೇಳಿದರು ಅನ್ನುವ ಮಾತಿದೆ. ಆದರೆ ಯಡಿಯೂರಪ್ಪ ಮಾತನ್ನು ಕೇಳಿಲ್ಲ. ಅವರು ತಕ್ಷಣ ಎಚ್ಚರಿಕೆ ಕೊಟ್ಟರು. ವಿಭಿನ್ನವಾಗಿ ನನ್ನ ಬದಲಿಸಿದರೆ ಹುಷಾರನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ರು, ಸರ್ಕಾರ ಬಿದ್ದೋಗುತ್ತೆ ಅಂತ. ಅವರು ಅಧಿಕಾರಕ್ಕೆ ಕಳ್ಕೊಂಡ್ರೆ ಅವರು ಒಪ್ಪದೇ ಅವರನ್ನು ಬದಲು ಮಾಡೋದಕ್ಕಾಗಲ್ಲ. ಅವರು ಒಪ್ಪಿಸುವುದು ಹೇಗೆ ಅನ್ನೋದು ಪಕ್ಷದ ವರಿಷ್ಠರು ಮುಂದಿರುವ ಪ್ರಶ್ನೆ. ಅವ್ರು ನಿಮ್ಮ ಮಗನ ಉಪಮುಖ್ಯಮಂತ್ರಿ ಮಾಡ್ತೀನಿ, ಮಾಡೋದ್ರ ಜೊತೆಗೆ ಭಾರಿ ನೀರಾವರಿ ಇಂಥ ಸುದ್ದಿಗಳು ರಾಜಕೀಯ ವಲಯದಲ್ಲಿರೋದು. ನೀರಾವರಿಗೆ ಖಾತೆ ಕೊಡ್ತೀವಿ, PWD ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಇವ್ರು ಕೇಳಿದ್ರು. ಇಂಥ ಮಾತುಗಳು ಗಾಳಿ ಮಾತುಗಳ ಇದು ಗಾಳಿ ಮಾತುಗಳು ಇದ್ದೇ ಇವೆ. ಇಂಥ ಗಾಳಿ ಮಾತುಗಳು ಕೇಳ್ತವೆ. ಈ ಮಾತುಗಳು ಕೇಳಬಾರ್ದು. ಆದರೆ ಯಡಿಯೂರಪ್ಪ ಸುಮ್ಮನೆ ಬಿಡುವವರಲ್ಲ ಅಂತ. ಈ ಮಾಡಾಳ್ ವಿರೂಪಾಕ್ಷ ಅವರ ಹೇಳಿಕೆ ಪ್ರಕಾರ ಈ ಟರ್ಮ್ ಅವಧಿ ಮುಗಿಯುವವರಿಗೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅಂತ. ಸೊ ಯಡಿಯೂರಪ್ಪನವರ ಇರಾದೆ ಕೂಡ ಅದೇ ಇರಬಹುದು, ಅದೇ ಇದೆ. ಈ ಅವಧಿ ಮುಗಿಯುವವರೆಗೆ ನಾನು ಮುಖ್ಯಮಂತ್ರಿ ಆಗಿರ್ತೇನೆ, ನಂತರ ಯಾರನ್ನಾದರೂ ತಂದುಕೊಳ್ಳಿ ಅಂತ.
ಸೊ ಬಿ ಜೆ ಪಿ ಒಂಥರ ವಿಚಿತ್ರವಾದ ಸಂಕಟದಲ್ಲಿ ಸಿಲುಕಿದೆ. ಅವರಿಗೆ ಯಡಿಯೂರಪ್ಪನವರನ್ನು ಬದಲಿಸುವಂಥ ಇನ್ನೊಬ್ಬ ನಾಯಕರು ಕಾಣ್ತಾರೆ, ಇಲ್ಲವೂ ಇಲ್ಲ. ಯಡಿಯೂರಪ್ಪ ಅಂತ ಇನ್ನೊಬ್ಬ ನಾಯಕ ಇಲ್ಲ. ಆದರೆ ಈಗ ಇಷ್ಟು ವಯಸ್ಸಾಗಿರುವ ನಾಯಕರಿಗೆ ಎಷ್ಟು ಕಾಲ ಇಟ್ಕೋತೀರಿ? ಹೊಸ ನಾಯಕರನ್ನು ತಾವು ಹುಡುಕ್ಲೇಬೇಕಲ್ವ, ಹುಟ್ಟಾಕ್ಲೇಬೇಕಲ್ವ. ಆ ಹೊಸ ನಾಯಕ ಈಗ ರಿಪ್ಲೇಸ್ಮೆಂಟ್ ಇಲ್ಲದಿದ್ರೆ ಏನು ಮಾಡೋದು? ಅಥವಾ ರಿಪ್ಲೇಸ್ಮೆಂಟಿಗೆ ಹೋದ ತಕ್ಷಣ ಈ ಸರ್ಕಾರ ಉರುಳೋದ್ರೆ ಏನು ಮಾಡೋದು? ಹಾಗೆ ಸರ್ಕಾರವನ್ನು ತ್ಯಾಗ ಮಾಡುವ ಸ್ಥಿತಿಯಲ್ಲೂ ಭಾರತೀಯ ಜನತಾ ಪಕ್ಷ ಇಲ್ಲ. ಸೊ ಅದರಿಂದ ಇದನ್ನೆಲ್ಲ ಗಮನಿಸಿದರೆ ಬಿ ಜೆ ಪಿ ವರಿಷ್ಠರು ಒಂದು ಅಡಗತ್ತರಿಯಲ್ಲಿ ಸಿಲುಕಿದ್ದಾರೆ. ಅವರಿಗೆ ಮುಂದೇನು ಮಾಡಬೇಕು ಅಂತ ಗೊತ್ತಾಗಲ್ಲ. ಯಡಿಯೂರಪ್ಪನವ್ರು ಬದಲಾಯಿಸೋಕ್ಕೂ ಆಗಲ್ಲ, ಮುಂದುವರ್ಸೋಕ್ಕೂ ಆಗಲ್ಲ. ಅದೊಂಥರ ಬಿಸಿ ಕೆಂಡ ಆಗಿಬಿಟ್ಟಿದೆ. ಅವ್ರ ಬಾಯಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ. ಈ ಸ್ಥಿತಿಗೆ ಬಿ ಜೆ ಪಿ ವರಿಷ್ಠರು ಬಂದು ನಿಂತಿದ್ದಾರೆ. ಅದರ ಜೊತೆಗೆ ಅವ್ರು ಕೆಲಸ ಮಾಡೋದಕ್ಕೆ ಬೇರೆ ವಿಚಾರಗಳಿವೆ, ಮಾಡ್ತಿದ್ದಾರೆ ಬಿಡ್ತಾರೋ ಗೊತ್ತಿಲ್ಲ ನನಗೆ. ಸೊ ಈ ಕೋವಿಡ್ ಸಮಸ್ಯೆ ಬಗ್ಗೆ ಅವರು ಗಂಭೀರವಾಗಿ ಯೋಚನೆ ಮಾಡಬೇಕಿತ್ತು. ಆದರೆ ಸದಾ ಚುನಾವಣೆ ರಾಜಕಾರಣದ ಬಗ್ಗೆ ಯೋಚನೆ ಮಾಡಿದ್ರೆ 2 ದಿನದ ಹಿಂದೆ ಪ್ರಧಾನಿ ಮತ್ತು ಗೃಹ ಸಚಿವರು ಒಂದು ಮೀಟಿಂಗ್ ಮಾಡಿದ್ರು ಅಂತ ಒಂದು ಸುದ್ದಿ ಬಂದಿದೆ. ಅದು ಇನ್ನೊಂದು ವರ್ಷದಲ್ಲಿ ಬರೋ ಉತ್ತರ ಪ್ರದೇಶ ಚುನಾವಣೆಯನ್ನು ಹ್ಯಾಂಗೆ ಗೆಲ್ಲೋದು, ಹ್ಯಾಂಗೆ ಇಮೇಜನ್ನು ನಾವು ಇನ್ನಷ್ಟು ಬಲಪಡಿಸ್ಕೊಳ್ಳೋದು, ಇಂಥದ್ದು ಚರ್ಚೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇಮೇಜ್ ಬಿದ್ದು ಹೋಗಿದೆ, ಹಾಕ್ಲತ್ತು ಹೋಗಿದೆ. ರಾಜ್ಯ ಸರ್ಕಾರದ ಇಮೇಜು ಹೋಗಿದೆ, ಕೇಂದ್ರ ಸರ್ಕಾರದ ಇಮೇಜು ಹೋಗಿದೆ. ಆದರೂ ಈಗ ಇಮೇಜ್ ಉಳಿಸೋದು ಹೇಗೆ ಅಂತ ಈ ಬಿ ಜೆ ಪಿ ನಾಯಕತ್ವ ತಲೆ ಕೆಡಿಸ್ಕೊಳ್ಳುತ್ತೆ ಅಲ್ವಾ. ಅದರ ಬದಲು ಕೋವಿಡ್ ಹೋರಾಟ ಹೇಗೆ ಮಾಡಬೇಕು ಅಂತ ಎಲ್ಲರೂ ಸೇರಿ ಯೋಚನೆ ಮಾಡಿದರೆ ಅದಕ್ಕೆ ಬೆಲೆ ಬರ್ತಿತ್ತು. ಅದನ್ನು ಮಾಡಲ್ಲ ಅವರು, ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಧಿಕಾರ ಮೋದಿ ಇಮೇಜು ಡಿಮಿನಿಷ್ ಆಗ್ತಿದೆ, ಇಮೇಜ್ ಹೋಗ್ತಿದೆ. ಆ ಇಮೇಜ್ ಉಳ್ಸೋಕ್ಕೆ ಏನು ಮಾಡಬೇಕು, ಅದ್ರ ಬಗ್ಗೆ ತಲೆ. ಈ ನೆಕ್ಸ್ಟ್ ಇಲೆಕ್ಷನ್ ಹೆಂಗೆ ಗೆಲ್ಲೋದು? ಅಲ್ರಿ, ಜನರನ್ನು ಹೇಗೆ ಉಳಿಸ್ಬೇಕು ಅಂತ ಯೋಚನೆ ಮಾಡಿ. ಯಡಿಯೂರಪ್ಪ ಇರಲಿ, ಅವ್ರ ಮಗ ಇರಲಿ, ಯಾರೋ ನನ್ನ ಮಕ್ಕಳು ಇದ್ಕೊಳ್ರಪ್ಪ. ಬಟ್ ಜನರ ನೋವನ್ನು, ಅಸಹಾಯಕತೆಯನ್ನು ಕೇಳದಿದ್ದರೆ ಜನರ ಶಾಪ ನಿಮಗೆ ತಟ್ಟುತ್ತೆ. ಶಾಪದಲ್ಲಿ ನಂಬಿಕೆ ಇದ್ದರೆ, ನನಗೆ ಶಾಪ ವರದಲ್ಲಿ ನನಗೆ ನಂಬಿಕೆ ಇಲ್ಲ. ಸೊ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಬಟ್ ಆದರೆ ಅಟ್ಲೀಸ್ಟ್ ನೀವು ನಂಬ್ತೀರಲ್ವಾ? ಜನರ ಶಾಪ ನಿಮಗೆ ತಟ್ಟಲ್ವಾ? ಹೊಟ್ಟೆ ಉರಿ ತಟ್ಟಲ್ವಾ? ಆಕ್ರಂದನ ತಟ್ಟಲ್ವಾ? ನೋವು ತಟ್ಟಲ್ವಾ? ಪ್ರತಿ ಊರಿನಲ್ಲಿ ಹಲವರು ಹಸು ನೀಗ್ತಿದ್ದಾರಲ್ಲ, ಹಲವರಿಗೆ ಆಕ್ಸಿಜನ್ ಇಲ್ವಲ್ಲ. ಇಂದು ಕೂಡ ಪರಿಸ್ಥಿತಿ ಗಂಭೀರ ಆಗಿದೆಯಲ್ವಾ. ಈ ಲಾಕ್ಡೌನ್ ಕೂಡ ಸಂಪೂರ್ಣವಾಗಿ ಈ ಸೋಂಕು ಹರಡುವುದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಅಲ್ವಾ. ಆ ಮನೆಗಳ ಕೆಳಗೆ ನೋವು ನೀವು ತಾಗಲ್ವ? ನಿಮಗೆ ಮಾನವೀಯತೆ ಸಂಪೂರ್ಣವಾಗಿ ಕಳ್ಕೊಬಿಟ್ಟಿದ್ದೀರ ನೀವು. ಈ ಬಗ್ಗೆ ಯೋಚನೆ ಮಾಡ್ರಿ ಅಂತ ಅಂದರೆ ಮುಖ್ಯಮಂತ್ರಿ ಇರೋದಾಕ ಬೇಡವಾ, ಬದಲಿಸ್ಬೇಕಾ ಬೇಡವಾ, ಇದೇ ನಿಮ್ಮ ಯೋಚನೆ ಆಗೋಯ್ತಲ್ರಿ. ರಾಜಕೀಯ ಅಧಿಕಾರ, ದುಡ್ಡು ಇನ್ನೊಂದು ಬಿಟ್ಟು ಬೇರೆ ಯೋಚನೆ ಮಾಡ್ತಿಲ್ವಲ್ಲ ನೀವು. ಇನ್ನೊಂದು ರಾಜ್ಯದಲ್ಲಿ ಕಳ್ಕೋಬಾರ್ದು ಅಲ್ರಿ. ಇನ್ನು ರಾಜ್ಯ ಅಲ್ಲ, ದೇಶದಲ್ಲಿರೋ ಅಧಿಕಾರ ಉಳಿಸ್ಕೋಬೇಕು ಅಂದರೆ ಜನಪರವಾಗಿ ಎಲ್ಲರೂ ಕೆಲಸ ಮಾಡಿ, ಜನರ ಮಾತನ್ನು ಕೇಳಿ. ಕೇವಲ ಅಪಪ್ರಚಾರ, ಸಾಮಾಜಿಕ ಜಾಲತಾಣಗಳಿಗೆ ಅಪಪ್ರಚಾರ ಮಾಡೋದು, ಆ ಸಾಮಾಜಿಕ ಜಾಲತಾಣದ ಮೇಲೆ ನಿಯಂತ್ರಣ ತರಕ್ಕೆ ಯತ್ನ ಮಾಡೋದು, ಮುಚ್ಚಕ್ಕೆ. ಅದನ್ನು ನಾನು ಇನ್ನೊಂದು ಮಾತಾಡ್ತೀನಿ ಅದ್ರ ಬಗ್ಗೆನೂ ಕೂಡ. ಇಂತಹ ಒಂದು ಸ್ಥಿತಿ ಇದೆ ಅನ್ನೋದು ಭಾಳ ಮುಖ್ಯವಾದ್ದು. ಎನಿವೆ, ಯಡಿಯೂರಪ್ಪನವರ ಭವಿಷ್ಯ ಇನ್ನೂ ಡೋಲಾಯಮಾನವಾಗಿದೆ. ಅದು ಏನಾಗುತ್ತೋ ಗೊತ್ತಿಲ್ಲ ಅಂತ ಹೇಳ್ತಾ ಈ ಮೀಡಿಯಾ ವಚನ ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.